ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಅಮೋಘವಾದಂತಹ ಈ ಸಮಯ, ಅನುಗ್ರಹಭರಿತವಾದಂತಹ ಈ ಸಮಯ, ಜೀವಧಾರೆಯನ್ನು ಎರೆಯುವಂತಹ ಈ ಸಮಯ, ಪವಿತ್ರ ವಾಕ್ಯಗಳು ನಮ್ಮ ಮುಂದೆ ಚಲಿಸುವಂತಹ ಸಮಯ, ಪವಿತ್ರ ವಾಕ್ಯದ ಶಕ್ತಿ ನಮ್ಮನ್ನು ಪ್ರೇರೇಪಿಸುವಂತಹ ಸಮಯ, ವಾಕ್ಯವಾಗಿರುವ ದೇವರು ನಮ್ಮಲ್ಲಿ ವಾಸ ಮಾಡುವ ಸಮಯ. ಈ ಬೆಳಗಿನ ಸುಪ್ರಭಾತದಲ್ಲಿ ದೇವರ ಸಾನ್ನಿಧ್ಯದಲ್ಲಿ ಕುಳಿತು ಹಂಬಲಿಸುವ ನಿನ್ನ ಪ್ರಾರ್ಥನೆ ಎಷ್ಟು ಶ್ರೇಷ್ಠವೆಂದು ನಿನಗೆ ಗೊತ್ತಿದೆಯೇ ನನ್ನ ಸಹೋದರನೇ, ಸಹೋದರಿಯೇ? ಪ್ರತಿದಿನದ ವಾಕ್ಯಗಳು ನಿನ್ನ ಜೀವಿತದಲ್ಲಿ ನಿನಗೆ ಹೊಸತನವನ್ನು ತರುತ್ತವೆ. ಪ್ರತಿದಿನದ ವಾಕ್ಯಗಳು ನಿನ್ನನ್ನು ಬಲಪಡಿಸುತ್ತವೆ. ಹಾಗೆ ಪ್ರತಿದಿನದ ಚಿಂತನೆಗಳು ವಾಕ್ಯವಾಗಿ ನಿನ್ನ ಜೀವಿತದಲ್ಲಿ ಬೇರನ್ನು ಬೀರಿಸುತ್ತವೆ. ಪ್ರತಿದಿನದ ಚಿಂತನೆ ನೀನಾರೆಂದು ನಿನಗೆ ತಿಳಿಯಪಡಿಸುತ್ತದೆ. ಪ್ರತಿದಿನದ ಚಿಂತನೆ ಆ ದೇವರ ಹಂಬಲವನ್ನು ನಿನ್ನ ಮನಸ್ಸಿನಲ್ಲಿ ಹುಟ್ಟಿಸುತ್ತದೆ. ಪ್ರತಿದಿನದ ಚಿಂತನೆ ನಿನಗೂ ನಿನ್ನ ದೇವರಿಗಿರುವ ಸಂಬಂಧವನ್ನು ಹೊರಪಡಿಸುತ್ತದೆ. ಪ್ರತಿದಿನದ ಚಿಂತನೆ ನಿನ್ನನ್ನು ನೂತನ ಮನುಷ್ಯನನ್ನಾಗಿ ಮಾರ್ಪಡಿಸಲು ಸಾಧನವಾಗುತ್ತದೆ. ಪ್ರತಿದಿನದ ಚಿಂತನೆ ನೀನು ಪವಿತ್ರಾತ್ಮಭರಿತರಾಗುವಂತಹ ಕೃಪೆಯನ್ನು ನಿನಗೆ ಕೊಡುತ್ತದೆ. ಪ್ರತಿದಿನದ ಚಿಂತನೆ ನಿನ್ನನ್ನು ಪರಿಶುದ್ಧವಾಗಿಸುತ್ತದೆ. ಹಾಗೂ ಪ್ರತಿದಿನದ ಚಿಂತನೆ ನಿನಗೂ ದೇವರಿಗೂ ಒಂದು ಸತ್ಸಂಬಂಧವನ್ನು ಉಂಟು ಮಾಡುವ ಪ್ರೇರಣೆಯಾಗಿದೆ. ಪ್ರತಿದಿನದ ಚಿಂತನೆ ನಿನ್ನ ಬಾಳಿನ ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ನಿನ್ನ ಬಾಳಿನ ಹೋರಾಟವನ್ನು ನೀಗಿಸುತ್ತದೆ. ನಿನ್ನ ಬಾಳಿನಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುತ್ತದೆ. ನಿನಗೆ ನೀನೇ ಒಬ್ಬ ಪರಿಹಾರಕರಾಗುವಂತೆ ಮಾಡುತ್ತದೆ. ಪ್ರತಿದಿನದ ಚಿಂತನೆ ನಿನ್ನೊಡನೆ ಸದಾಕಾಲ ವಾಸಿಸುತ್ತದೆ. ಹೌದು ಪ್ರಿಯರೇ, ನೋಡಿ, ನಮ್ಮ ಜೀವಿತದಲ್ಲಿ ನಮ್ಮ ಮುಂದೆ ಎಷ್ಟೋ ಜನ ಮಿತ್ರರಿದ್ದಾರೆ, ಬಂಧುಗಳಿದ್ದಾರೆ, ಎಷ್ಟೋ ಜನ ನಮ್ಮ ಸಹಪಾಠಿಗಳಿದ್ದಾರೆ. ಅವರೆಲ್ಲರನ್ನು ನಾವು ಸ್ಮರಿಸ್ತೇವೆ. ಅವರಾರಾದರೂ ನಮ್ಮಿಂದ ದೂರವಾಗುವುದಾದರೆ ಅಥವಾ ಯಾರಾದರೂ ನಮ್ಮ ಹತ್ರ ಮಾತನಾಡದೆ ಹೋದರೆ ನಾವು ಅವರನ್ನು ಕುರಿತು ಆಲೋಚನೆ ಮಾಡ್ತಾ ಇರ್ತೇವೆ. ಇವ್ರು ನನಗೆ ಕಾಲ್ ಮಾಡಲಿಲ್ಲ, ಇವ್ರು ನನಗೆ ಮಾತಾಡಲಿಲ್ಲ, ಇಷ್ಟು ಸಮಯ ಆಯಿತು, ಇಷ್ಟು ದಿನ ಆಯಿತು ಎಂಬುದಾಗಿ ನಾವು ಮನಸ್ಸಿನಲ್ಲಿ ನಾವು ಸ್ಮರಣೆ ಮಾಡ್ತಾನೇ ಇರ್ತೇವೆ. ಏನ್ ನೋಡಬೇಕಾದ್ರೆ ಅವರ ಜ್ಞಾಪಕ ಬರ್ತದೆ, ಏನ್ ತಿನ್ನಬೇಕಾದ್ರೆ ಅವರ ಜ್ಞಾಪಕ ಬರ್ತದೆ, ಮಲಗಬೇಕಾದ್ರೆ ಅವರ ಜ್ಞಾಪಕ ಬರ್ತದೆ, ಎಲ್ಲಿಯಾದ್ರೂ ಹೋಗಬೇಕಾದ್ರೆ ನಾವು ಜ್ಞಾಪಕ ಬರ್ತೇವೆ, ಒಂದು ಅಡ್ವರ್ಟೈಸ್ಮೆಂಟ್ ಬೋರ್ಡ್ ನ ನೋಡಬೇಕಾದ್ರೆ ಜ್ಞಾಪಕ ಬರ್ತದೆ, ಅಥವಾ ಯಾವುದೇ ಒಂದು ವ್ಯಕ್ತಿನ ನೋಡುವಾಗ ಇವರು ಅವರಾಗಿಯೇ ಇದ್ದಾರಲ್ಲ, ಇವರಾಗಿಯೇ ಇದ್ದಾರಲ್ಲ ಎಂಬುವಂತಹ ಚಿಂತನೆಗಳು ನಮ್ಮಲ್ಲಿ ಬರುತ್ತವೆ. ಸ್ಮರಣೆ, ಕೆಲವು ಸಾರಿ ತಂದೆ ತಾಯಿಯನ್ನು ಕುರಿತಾದ ಸ್ಮರಣೆ, ಕೆಲವು ಸಾರಿ ಒಡ ಹುಟ್ಟಿದವರನ್ನು ಕುರಿತಾದ ಸ್ಮರಣೆ, ಕೆಲವು ಸಾರಿ ಬಂಧುಗಳನ್ನು ಕುರಿತಾದ ಸ್ಮರಣೆ, ಕೆಲವು ಸಾರಿ ತನ್ನ ಪತಿಯನ್ನು ಕುರಿತಾದ ಪತ್ನಿಯನ್ನು ಕುರಿತಾದ ಸ್ಮರಣೆ, ತನ್ನ ಮಕ್ಕಳನ್ನು ಕುರಿತಾದ ಸ್ಮರಣೆ, ತನ್ನ ಪ್ರಾಣ ಮಿತ್ರೆಯನ್ನು ಕುರಿತಾದ ಸ್ಮರಣೆ. ಅಯ್ಯೋ ಅಯ್ಯೋ ಅಯ್ಯೋ, ಇವರಿಗೆ ಕಾಣಲಿಲ್ಲ, ಯಾವಾಗ ಬರುತ್ತಾರೆ, ಯಾವಾಗ ನೋಡಬೇಕು ಎಂಬುವಂತಹ ಚಿಂತನೆಗಳು. ಹೌದು ಪ್ರಿಯರೇ, ರಾತ್ರಿಯೆಲ್ಲ ಆಲೋಚನೆಗಳು, ಕೇವಲ ಆಲೋಚನೆಗಳು. ಗಂಡನನ್ನು ಕುರಿತು ಆಲೋಚನೆ, ಹೆಂಡತಿಯನ್ನು ಕುರಿತು ಆಲೋಚನೆ, ಮಿತ್ರರನ್ನು ಕುರಿತು ಆಲೋಚನೆ. ಮನುಷ್ಯರಾಗಿರುವಂತಹ ನಾವು ಈ ಪ್ರಾಪಂಚಿಕವಾದ ಆಲೋಚನೆಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಪ್ರಿಯರೇ, ಈ ಚಿಂತನೆ ಅತೀ ಶ್ರೇಷ್ಠವಾದ ಚಿಂತನೆ. ಇಂದಿನ ದಿನದ ಚಿಂತನೆ ಅತೀ ಶ್ರೇಷ್ಠವಾದ ಚಿಂತನೆ. ಇಂದು ಹುಟ್ಟಿ ನಾಳೆ ಒಣಗಿ ಹೋಗುವ ಗರಿಕೆ ಹುಲ್ಲಿನಂತಿರುವಂತಹ ಮನುಷ್ಯನನ್ನು ಕುರಿತು ನಾವಿಷ್ಟು ಚಿಂತಿಸುತ್ತೇವೆ. ಯೋಚಿಸಿ ನೋಡಿ, ಅಲ್ಲ, ನೀರಿನ ಮೇಲೆ ಗುಳ್ಳಿಯಲ್ಲಿರುವಂತಹ ವ್ಯಕ್ತಿಗಳನ್ನ ನಾವು ಜೀವಿಸುತ್ತೇವೆ. ನಾವು ಅವರ ಮನುಷ್ಯನ ಬಗೆಯೇ ಚಿಂತಿಸಿ ಚಿಂತಿಸಿ ನಮ್ಮ ಜೀವನಾವಧಿಯನ್ನು ಕಳೆದುಕೊಳ್ಳುತ್ತೇವೆ. ಮೆಂಟಲ್ ಆಗಿ ಹೋಗುತ್ತೇವೆ, ಡಿಪ್ರೆಸ್ ಆಗಿ ಹೋಗುತ್ತೇವೆ, ಹುಡುಕರಾಗಿ ಹೋಗುತ್ತೇವೆ, ಎಲ್ಲವನ್ನ ಕಳೆದುಕೊಳ್ಳುವಂತಹ ನಿರಾಶೆಯುಳ್ಳವರಾಗಿ ಹೋಗುತ್ತೇವೆ. ಮನುಷ್ಯನನ್ನ ಚಿಂತಿಸಿ ಚಿಂತಿಸಿ ರಾತ್ರಿಯೆಲ್ಲ ಮನುಷ್ಯನನ್ನೇ ಧ್ಯಾನಿಸಿ ಅದಕ್ಕೆ ಕೀರ್ತನೆಗಾರ ದೇವರನ್ನು ನೋಡಿ ಹೇಳುತ್ತಾನೆ. 63ನೇ ಅಧ್ಯಾಯ 63ನೇ ಅಧ್ಯಾಯದಲ್ಲಿ 6ನೇ ವಾಕ್ಯದಲ್ಲಿ ಹೇಳುತ್ತಾನೆ, ಆ ಸರ್ವೇಶ್ವರ ಸ್ವಾಮಿಯನ್ನು ಕುರಿತು ಹೇಳುತ್ತಾನೆ. ಆ ಸರ್ವೇಶ್ವರ ಸ್ವಾಮಿಯನ್ನು ಅವನು ಚಿಂತಿಸಿ ಹೇಳುತ್ತಾನೆ, ನಿದ್ರಿಸುವಾಗಲೂ ಮಾಡುವೆ ನಿನ್ನ ಸ್ಮರಣೆ, ರಾತ್ರಿಯೆಲ್ಲಾ ನಿನ್ನ ಧ್ಯಾನವೇ ನನಗೆ ಜಾಗರಣೆ. ನಿದ್ರಿಸುವಾಗಲೂ ಮಾಡುವೆ ನಿನ್ನ ಸ್ಮರಣೆ, ರಾತ್ರಿಯೆಲ್ಲಾ ನಿನ್ನ ಧ್ಯಾನವೇ ನನಗೆ ಜಾಗರಣೆ. ಕ್ರೈಸ್ತಲೋ, ಹಲ್ಲೆಲೂಯಾ, ಹಲ್ಲೆಲೂಯಾ.
ನೋಡಿ ಪ್ರಿಯರ, ಕೀರ್ತನೆಗಾರನ ಆ ಶಬ್ದ ಒಬ್ಬ ಮನುಷ್ಯನನ್ನು ನೋಡಿ ಅಲ್ಲ, ನಶಿಸಿ ಹೋಗುವಂತ ಮನುಷ್ಯನನ್ನು ನೋಡಿ ಅಲ್ಲ, ಸರ್ವೇಶ್ವರ ಸ್ವಾಮಿಯನ್ನು ನೋಡಿ ಹೇಳುತ್ತಾನೆ. ಪ್ರಿಯರೇ, ಈ ಒಂದು ವಚನವನ್ನು ನಾನು ಚಿಂತಿಸುವಾಗ ನನ್ನ ಜೀವನದ ನೆನಪುಗಳು ನನ್ನಲ್ಲಿ ಕವಲೊಡೆಯುತ್ತದೆ. ನನ್ನ ನೋವಿನ ಸಮಯಗಳು ಕವಲೊಡೆಯುತ್ತದೆ, ನನ್ನ ದುಃಖದ ಸಮಯಗಳು ಕವಲೊಡೆಯುತ್ತದೆ, ನನ್ನ ಅವಮಾನದ ಸಮಯಗಳು ಕವಲೊಡೆಯುತ್ತದೆ, ನನ್ನ ಏಕಾಂಗಿತನದ ಬದುಕು ಕವಲೊಡೆಯುತ್ತದೆ, ನನ್ನ ಜೀವಿತದಲ್ಲಿ ಬಂದು ಹೋದ ಎಲ್ಲ ಸಮಸ್ಯೆಗಳು ಕವಲೊಡೆಯುತ್ತದೆ. ಏಕೆಂದರೆ ನನ್ನ ಜೀವಿತದಲ್ಲಿ ಈ ಒಂದು ವಚನ ಜೀವಂತವಾದದ್ದು. ನಾನು ನಿದ್ರಿಸುವಾಗಲೆಲ್ಲ ಆ ದೇವರ ಸ್ಮರಣೆಯನ್ನೇ ಮಾಡುತ್ತಾ ಇದೆ. ಇಂದಿಗೂ ಸಹ ಪ್ರಿಯರೇ, ನನ್ನ ಸ್ಮರಣೆ ಆ ಪ್ರಭುವಿನ ಸ್ಮರಣೆ ಆಗಿದೆ. ರಾತ್ರಿಯೆಲ್ಲ ಆತನೇ ಧ್ಯಾನವೇ ನನಗೆ ಜಾಗರಣೆಯಾಗಿದೆ. ಪ್ರಿಯರೇ, ಎಲ್ಲಿ ಹೋಗುವಾಗಲೂ, ಏನು ಮಾಡುವಾಗಲೂ, ತಪ್ಪು ಮಾಡುವಾಗಲೂ, ಪಾಪ ಮಾಡುವ ಏನು ಮಾಡುವಾಗಲೂ ಸಹ ನಾನು ಆತನನ್ನೇ ಸ್ಮರಿಸುತ್ತೇನೆ. ಆತನೇ ನನ್ನ ಜೀವ, ಆತನೇ ನನ್ನ ಸರ್ವಸ್ವವಾಗಿದ್ದಾರೆ. ರಾತ್ರಿಯೆಲ್ಲ ನಾನು ಆತನನ್ನು ಕೂಗಿ ಕರೆದೆ. ಹೀಗೆ ಕೀರ್ತನೆಗಾರ ಹೇಳುತ್ತಾ ಇದ್ದಾನೆ, ನಿದ್ರಿಸುವಾಗಲೂ ಮಾಡುವೆ ನಿನ್ನ ಸ್ಮರಣೆ, ರಾತ್ರಿಯೆಲ್ಲ ನಿನ್ನ ಧ್ಯಾನವೇ ನನಗೆ ಜಾಗರಣೆ. ಪ್ರವಾದಿಗಳ ಜೀವಿತ, ಪ್ರೇಷಿತರ ಜೀವಿತ, ಸಂತರುಗಳ ಜೀವಿತದ ಅನುಭವ. ಹೀಗಿರುವಾಗ ನನ್ನ ಸಹೋದರ ಸಹೋದರಿ, ಈ ದಿನ ಚಿಂತಿಸು, ಈ ವಚನ ನಿನ್ನ ಜೀವಿತದಲ್ಲಿ ಎಷ್ಟು ಕಾಲ ಜೀವವನ್ನು ತಂದಿದೆ. ನೀನೆಷ್ಟು ಕಾಲ ನಿದ್ರಿಸುವಾಗಲೆಲ್ಲ ನಿನ್ನ ದೇವರನ್ನ ಸ್ಮರಣೆಯನ್ನು ಮಾಡುತ್ತೀಯಾ, ಅಥವಾ ರಾತ್ರಿಯೆಲ್ಲ ನಿನ್ನ ದೇವರ ಜಾಗರಣೆಯಲ್ಲಿ ನೀನು ಎಂದು ಕುಳಿತುಕೊಂಡಿದ್ದೀಯಾ? ಯೋಚಿಸು. ಇಂದು ಜಾಗರಣೆ ಎಂದು ಹೇಳುವಾಗ, ಒಂದು ಜಾಗರಣೆ ಪ್ರಾರ್ಥನೆ ಅಂದ್ರೆ ಮುಜುಗರ, ಅಯ್ಯೋ ಸಮಸ್ಯೆ, ಅಯ್ಯೋ ಬರಬೇಕಲ್ಲ, ಅಯ್ಯೋ ರಾತ್ರಿ ಜಾಗರಣೆ ಮಾಡಬೇಕಲ್ಲ, ಅಯ್ಯೋ ಪ್ರಾರ್ಥನೆ ಮಾಡಬೇಕಲ್ಲ, ಅಯ್ಯೋ ನಿದ್ರೆ ಮಾಡಬೇಕಲ್ಲ, ನಾಳೆ ಬೆಳಿಗ್ಗೆ ಕೆಲಸಕ್ಕೆ ಹೋಗ್ಬೇಕಲ್ಲ, ಅಯ್ಯೋ ಮಕ್ಕಳಿದ್ದಾರಲ್ಲ, ಹಲವಾರು ಹೋರಾಟಗಳು. ಚಿಂತಿಸು ನನ್ನ ಸಹೋದರ ಸಹೋದರಿ, ನಿನ್ನ ಜೀವಿತದಲ್ಲಿ, ನಿನ್ನ ಬದುಕಿನಲ್ಲಿ ನಿನ್ನ ದೇವರಾದ ಸರ್ವೇಶ್ವರನಿಗೆ ಕೊಟ್ಟ ಸಮಯವೆಷ್ಟು? ಕೀರ್ತನೆಗಾರನಂತೆ ನಿನ್ನ ಜೀವಿತವನ್ನ ಬದಲಾಯಿಸಿಕೋ. ನಿನ್ನ ಜೀವಿತದಲ್ಲಿ ನಿನ್ನ ಸರ್ವೇಶ್ವರ ಸ್ವಾಮಿಯನ್ನ ಸ್ಮರಿಸಿಕೋ. ಕೀರ್ತನೆಗಾರ 63ನೇ ಅಧ್ಯಾಯ 6ನೇ ವಾಕ್ಯ, ನಿದ್ರಿಸುವಾಗಲೂ ಮಾಡುವೆ ನಿನ್ನ ಸ್ಮರಣೆ, ರಾತ್ರಿಯೆಲ್ಲಾ ನಿನ್ನ ಧ್ಯಾನವೇ ನನಗೆ ಜಾಗರಣೆ. ಪ್ರಭುವಿನ ವಾಕ್ಯ. ಕೀರ್ತನೆಗಳು 63ನೇ ಅಧ್ಯಾಯ ವಾಕ್ಯ, ನಿದ್ರಿಸುವಾಗಲೂ ಮಾಡುವೆ ಸ್ಮರಣೆ, ನನಗೆ ಜಾಗರಣೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲದೆ. ಕೀರ್ತನೆಗಳು 63ನೇ ಅಧ್ಯಾಯ ವಾಕ್ಯ 6, ನಿದ್ರಿಸುವಾಗಲೂ ಮಾಡುವೆ ನಿನ್ನ ಸ್ಮರಣೆ, ರಾತ್ರಿಯಲ್ಲಿ ನಿನ್ನ ಧ್ಯಾನವೇ ನನಗೆ ಜಾಗರಣೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ 63ನೇ ಅಧ್ಯಾಯ 6ನೇ ವಾಕ್ಯ, ನಿದ್ರಿಸುವಾಗಲೂ ಮಾಡುವೆ ನಿನ್ನ ಸ್ಮರಣೆ, ರಾತ್ರಿಯೆಲ್ಲ ನಿನ್ನ ಜ್ಞಾನವೇ ನನಗೆ ಜಾಗರಣೆ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ 63 6ನೇ ವಾಕ್ಯ, ನಿದ್ರಿಸುವಾಗಲೂ ಮಾಡುವೆ ನಿನ್ನ ಸ್ಮರಣೆ, ರಾತ್ರಿಯೆಲ್ಲ ನಿನ್ನ ಧ್ಯಾನವೇ ನನಗೆ ಜಾಗರಣೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ 63ನೇ ಅಧ್ಯಾಯ 6ನೇ ವಾಕ್ಯ, ನಿದ್ರಿಸುವಾಗಲೂ ಮಾಡುವೆ ನಿನ್ನ ಸ್ಮರಣೆ, ರಾತ್ರಿಯೆಲ್ಲ ನಿನ್ನ ಜ್ಞಾನವೇ ನನಗೆ ಜಾಗರಣೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ನಿದ್ರಿಸುವಾಗಲೂ ಮಾಡುವೆ ನಿನ್ನ ಸ್ಮರಣೆ, ರಾತ್ರಿಯೆಲ್ಲ ನಿನ್ನ ಧ್ಯಾನವೇ. ಅಪ್ಪ ತಂದೆ, ಕೀರ್ತನೆ 63 ವಾಕ್ಯ 6, ನಿದ್ರಿಸುವಾಗಲೂ ಮಾಡುವೆ ನಿನ್ನ ಸ್ಮರಣೆ, ರಾತ್ರಿಯೆಲ್ಲ ನಿನ್ನ ಧ್ಯಾನವೇ ನನಗೆ ಜಾಗರಣೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಅಪ್ಪ ತಂದೆಯೇ, ಸ್ತೋತ್ರ ರಾಜ, ವಂದನೆಗಳು ರಾಜ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಅಪ್ಪ ತಂದೆಯೇ, ನಿಮಗೆ ಸ್ತೋತ್ರವು, ಆರಾಧನೆಯು, ಮಹಿಮೆ ಸ್ವಾಮಿ. ಈ ಬೆಳಗಿನ ಸುಪ್ರಭಾತದಲ್ಲಿ ನಿನ್ನ ಮುಂದೆ ಕುಳಿತು ಈ ಚಿಂತನೆಯಲ್ಲಿ ನಾವು ಒಂದಾಗುತ್ತಾ
ನಿನ್ನ ನಾಮಸ್ಮರಣೆಯನ್ನು ಸ್ವಾಮಿ ನಾವು ಧ್ಯಾನಿಸುವಂತೆ ಮಾಡಿದ್ದೀರಿ. ಸ್ವಾಮಿ, ನಿನ್ನ ಮುಂದೆ ಇರುವಂತಹ ಈ ನಿನ್ನ ಮಕ್ಕಳಾಗಿರೋ ನಮ್ಮೆಲ್ಲರ ಮೇಲೆ ಕರುಣೆ ತೋರಿ, ದಯೆ ತೋರಿದೆ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿಸುವ ನನ್ನ ದೇವರೇ, ನಾವು ನಿಮ್ಮನ್ನು ಅತ್ಯಧಿಕವಾಗಿ ಪ್ರೀತಿಸುವಂತೆ ಮಾಡಿರಿ. ಯೇಸುವೇ, ಈ ದಿನಗಳಲ್ಲಿ ನಮ್ಮನ್ನು ಆಶೀರ್ವದಿಸಿರಿ. ನಿಮ್ಮ ಪವಿತ್ರಾತ್ಮ ಭರಿತರಾಗಿ ಜೀವಿಸುವಂತೆ ಸ್ವಾಮಿ, ಪ್ರತಿಯೊಬ್ಬರಿಗಾಗಿ ನಾವು ಪ್ರಾರ್ಥಿಸುವಂತೆ, ನಮ್ಮ ಜೀವಿತದಲ್ಲಿ ಹೊಸತನವನ್ನು ನಾವು ರೂಢಿಸಿಕೊಳ್ಳುವಂತೆ ನಿಮ್ಮ ಪವಿತ್ರಾತ್ಮ ನಮಗೆ ಕೊಡಿರಿ. ಯೇಸುವೇ, ಈ ಚಿಂತನೆಯ ದಿನಗಳು, ಈ ಚಿಂತನೆಯ ಕ್ಷಣಗಳು ನಮ್ಮ ಬಾಳಿನಲ್ಲಿ ನಿಮ್ಮನ್ನು ಹೆಚ್ಚೆಚ್ಚಾಗಿ ಅನುಭವಿಸಿ ಕಂಡುಕೊಳ್ಳುವಂತೆ ಮಾಡಿರಿ. ಯೇಸುವೇ, ನಿಮಗೆ ಸ್ತೋತ್ರವನ್ನು, ಆರಾಧನೆಯನ್ನು, ಮಹಿಮೆಯನ್ನು ಸಲ್ಲಿಸುತ್ತೇನೆ. ನಿಮ್ಮ ಅನಂತ ಕೃಪೆಯನ್ನು ನಮ್ಮೆಲ್ಲರ ಮೇಲೆ ಸುರಿಸಿರಿ ಎಂದು ಪಿತ್ತ, ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನವುಳ್ಳ ತಂದೆಯೇ. ಆಮೆನ್. ಆಮೆನ್.